ಮನುಷ್ಯ ಜನ್ಮ ದೊಡ್ಡದು ಅಂತ ಅಂತಾರೆ. ಮನುಷ್ಯ ಜನ್ಮ ದೊಡ್ಡದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮನುಷ್ಯತ್ವ ದೊಡ್ಡದು. ಮಾನವನಿಗೆ ಮನುಷ್ಯತ್ವ ಅಂದ್ರೆ ಗೊತ್ತಲ್ವಾ? ಯಾರಾದ್ರೂ ಕಷ್ಟದಲ್ಲಿದ್ದಾಗ ಒಂದು ಸ್ವಲ್ಪ ಕನಿಕರ ತೋರಿಸೋದು ಮನುಷ್ಯತ್ವ. ಯಾರಿಗೂ ನೋವು ಕೊಡದೇ ಇದ್ರೆ ಅದೊಂದು ದೊಡ್ಡ ಮನುಷ್ಯತ್ವ. ಅದಕ್ಕೆ ಮನುಷ್ಯ ದೊಡ್ಡವನಲ್ಲ, ಮನುಷ್ಯತ್ವ ದೊಡ್ಡದು. ವಿದ್ಯೆ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ವಿದ್ಯೆ ದೊಡ್ಡದಲ್ಲ, ಎಷ್ಟು ವಿದ್ಯೆ ಕಲ್ತಿದ್ರೇನು ಸಂಸ್ಕಾರ ಇಲ್ಲ ಅಂದ್ರೆ ಸಂಸ್ಕಾರ ಬಹಳ ಮುಖ್ಯ. ಸಂಸ್ಕಾರವೇ ಬಹಳ ದೊಡ್ಡದು. ಹಾಗಾಗಿ ಈ ಮಾನವ ಜನ್ಮ ಹಿಂದೆ 106 ವರ್ಷಗಳ ಕಾಲ ಸುಖವಾಗಿ ಬಾಳ್ತಿದ್ರು. ನೋಡಿ, ನಮ್ಮ ಮಂಡ್ಯ ತಾಲೂಕಿನ ಸಂಪಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಸದ್ಗುರು ಪುತ್ರಿ ತಾಯಿಯವರು 128 ವರ್ಷಗಳ ಕಾಲ ಬದುಕಿದ್ದಾರೆ. ಈಗ ಮೊನ್ನೆ ತೀರೋದ್ರು. ಒಂದು ಚಪ್ಪಾಳೆ ನೀಡ್ಬೋದು ಆ ತಾಯಿಗೋಸ್ಕರವಾಗಿ. ಎಷ್ಟು ವರ್ಷ? 128 ವರ್ಷ ಬದುಕಿದ್ದಾರೆ ನೋಡಿ. ಅಂದ್ರೆ ಒಬ್ಬ ಮನುಷ್ಯನಿಗೆ ಆಯಸ್ಸು ಎಷ್ಟು? 100 ವರ್ಷ. ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದು 100 ವರ್ಷ ಆಯಸ್ಸು. ಆದ್ರೆ 28 ವರ್ಷ ಎಕ್ಸ್ಟ್ರಾ ಆಯುಸ್ ಸಿಕ್ತಲ್ಲ. ಹೆಂಗೆ ಸಿಕ್ತು ಅದು ಅಂದ್ರೆ ಅವರ ಹೃದಯದೊಳಗಿರ್ತಕ್ಕಂಥ ಒಳ್ಳೆಯತನ. ಯಾವುದೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಯಾವೂ ಇರಲಿಲ್ಲ ಆ ತಾಯಿಗೆ. ಸದ್ಗುರು ಪುತ್ರಿ ಶಿವನಾಮ ಸಂಕೀರ್ತನೆಯನ್ನ ಹಾಡ್ತಿದ್ಲು. ಅವಳು ಸಂತೋಷವಾಗಿ ಆ ತಾಯಿ ಜೀವನ ಮಾಡ್ತಾ ಇದ್ಲು. ಹಾಗಾಗಿ ನಾವು ಕೂಡ ಅಷ್ಟೇ, ಸ್ವಲ್ಪ ಈ ಕಡೆ ಕೇಳಿಸ್ಕೊಂಡ್ರೆ ನಾವು ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಬದುಕಿದ್ದೀವಿ ಅನ್ನೋದು ಬಹಳ ಮುಖ್ಯ. ಸರಿಯ ತಪ್ಪ ನಾನು ಹೇಳ್ತಾ ಇರೋದವ್ವ? ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಬದುಕಿದ್ದೀವಿ ಅನ್ನೋದು ಬಹಳ ಮುಖ್ಯ. ನೋಡಿ, ಸ್ವರ್ಗ ನರಕ ಅಂತ ಎಲ್ಲೆಲ್ಲೋ ಅದೇ ಅಂತ ಹೇಳ್ತಾರೆ. ಸ್ವರ್ಗ ನರಕ ಎಲ್ಲೋ ಇದೆ ಅಂತ ಹೇಳ್ತಾರೆ. ನಾವು ಕೂಡ ಹಂಗೆ ಹೇಳ್ತೀವಿ. ಆದ್ರೆ ಒಬ್ಬರಿಗೆ ಹಸಿದವರಿಗೆ ಅನ್ನ ಹಾಕಿದರೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದರೆ, ಇನ್ನೊಬ್ಬರ ನೋವಿಗೆ ಕಣ್ಣೀರಾದರೆ, ಒಳ್ಳೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ, ಮಕ್ಕಳು ಸಂಸ್ಕಾರವಂತರಾಗಿ ಬಾಳಿದ್ರೆ, ತಂದೆ ತಾಯಿಗಳಿಗೆ ಮಕ್ಕಳು ಅನ್ನ ಹಾಕಿದರೆ, ಅತ್ತೆ ಮಾವಂದರಿಗೆ ಸೊಸೆಯಂದಿರು ಸೇವೆ ಮಾಡಿದರೆ, ಅತ್ತೆ ಮಾವಂದಿರು ಸೊಸೆಯನ್ನ ಮಗಳ ತರ ಅವರು ಕರುಣೆಯಿಂದ ಕಂಡ್ರೆ ಅದು ಸ್ವರ್ಗ. ಅಲ್ಲೇ ಇದೆ ಸ್ವರ್ಗ. ನರಕ ಎಲ್ಲಿದೆ ಅಂದ್ರೆ ಗಂಡ ಒಂದಿಕ್ಕೆ, ಹೆಂಡತಿ ಒಂದಿಕ್ಕಾದ್ರೆ ನರಕ. ತಾಯಿ ತಂದೆಗೆ ಅನ್ನ ಹಾಕದೆ ಹೋದ್ರೆ ಅದು ನರಕ. ಅತ್ತೆ ಮಾವಂದಿರ ಸೇವೆ ಮಾಡದೆ ಹೋದ್ರೆ ನರಕ. ಹಿರಿಯರು ಬಂದಾಗ ಅವರಿಗೆ ಗೌರವ ಕೊಡದೆ ಹೋದ್ರೆ ಅದು ನರಕ. ಆ ನರಕವನ್ನ ನೋಡಬೇಕು ಅಂದ್ರೆ ನಾವು ಎಲ್ಲೂ ಹೋಗಬೇಕಾಗಿಲ್ಲ, ನಾವಿಲ್ಲೇ ಕಂಡಿಡಿಬಹುದಾಗಿದೆ. ಅದಕ್ಕಾಗಿ ಬಂಧುಗಳೇ, ದೇವರು ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ತಾಯಿ ತಂದೆ, ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ, ಈ ಸೋದರದ ಭಾತೃತ್ವವನ್ನು ನಾವು ಕಲ್ತ್ಕೊಂಡ್ರೆ, ನಾವೆಲ್ಲ ಮನುಷ್ಯರಾಗಿ ಬದುಕಿದ್ರೆ ಸಾಕು. ನಾವು ಭಗವಂತನನ್ನು ಎಲ್ಲೋ ಹುಡುಕಬೇಕಾಗಿಲ್ಲ. ಆ ಪರಮಾತ್ಮ ಇಲ್ಲೇ ಮನೆಯಲ್ಲಿ ನೆಲೆಗೊಂಡು ನಮಗೆ ಆಶೀರ್ವಾದ ಮಾಡ್ತಾನೆ. ಯಾರಾದ್ರೂ ದೇವ್ರು ನೋಡಿದ್ದೀರಾ? ಒಂದು ಸಂದರ್ಭ, ಒಬ್ಬ ಕಸ ಗುಡಿಸುವಂತ ವ್ಯಕ್ತಿ, ಇದೊಂದು ನಮ್ಮ ಚಿತ್ರನಟರಾಗಿರ್ತಕ್ಕಂಥ ನೀನಾಸಂ ಸತೀಶ್ ಅವರು ಹೇಳಿರುವಂತ ಮಾತಿದು. ಜಲಗಾರ ಅಂತ ಒಂದು ನಾಟಕ ಬರುತ್ತೆ. ಆ ನಾಟಕದಲ್ಲಿ ಆ ಜಲಗಾರ ಅಂದ್ರೆ ಕಸ ಗುಡಿಸೋನು ಅಂತ. ಅವನು ಪ್ರತಿ ಸೋಮವಾರ ಆದ್ರೆ ಶಿವನ ದರ್ಶನಕ್ಕೆ ಹೋಗ್ತಿದ್ದ. ಶಿವ ಎಲ್ಲಿದ್ದಾನೆ? ಯಾವ ರೂಪದಲ್ಲಿದ್ದಾನೆ? ಯಾವ ರೂಪದಲ್ಲಿದ್ದಾನೆ? ಲಿಂಗ ರೂಪದಲ್ಲಿದ್ದಾನೆ ಶಿವ ಅಲ್ವಾ? ಆ ಜಲಗಾರ ಅಲ್ಲಿಗೆ ಹೋಗ್ತಿದ್ನಂತೆ. ಆ ಯಜಮಾನ ಕೇಳದ, ಎಲ್ಲೋಗಿದ್ದಪ್ಪ ನೀನು? ಶಿವನ ದರ್ಶನಕ್ಕೆ ಹೋಗಿದ್ದೆ. ಶಿವನನ್ನ ನೋಡ್ದ ನೀನು? ಓ, ಕಣ್ ತುಂಬ ನೋಡಿದೆ, ಸಂತೋಷ ಆಯಿತು.
ಹೇಗಿದ್ದಾನೆ ನಿಮ್ ಶಿವ? ಅದೇ ಲಿಂಗಾಕಾರವಾಗಿದ್ದಾನೆ. ಅವನ ಜೊತೆ ಮಾತಾಡ್ದ? ಇಲ್ಲ, ಮಾತಾಡ್ಲಿಲ್ಲ. ಮತ್ತೆ ದೇವ್ರು ಹೆಂಗೆ ನಿನಗೆ ಕಂಡ? ನಿನಗೆ ಮಾತಾಡದೆ ಹೋದ್ಮೇಲೆ ಬಂದಿದ್ದ ದೇವ್ರು ಅಂದ್ಮೇಲೆ ಹೆಂಗ್ ಕಾಣ್ಲಿಲ್ಲ ನಿನಗೆ? ಇಲ್ಲ, ದೇವ್ರು ನೋಡಿ ಕಣ್ತುಂಬಿ ಬಂದೆ ನಾನು. ಆದ್ರೆ ದೇವ್ರು ಮಾತಾಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ನನ್ನನ್ನ ಒಳಗಡೆ ಬಿಡ್ಲಿಲ್ಲ ಆ ಜನ. ಆಗ ದೇವ್ರು ಹೆಂಗಿದ್ದಾನೆ ಅಂತ ನಾನು ಮಾತಾಡ್ತಿದ್ದನೋ ಇಲ್ವಂತ ಗೊತ್ತಾಗ್ಲಿಲ್ಲ. ದೂರದಿಂದ ನೋಡಿ ಕಣ್ ತುಂಬ್ಕೊಂಡು ಬಂದೆ. ಆಗ ಯಜಮಾನ ಹೇಳ್ತಾನೆ, ನೀನೇ ಶಿವ. ದೇವ್ರನ್ನಲ್ಲಿ ಗುಡಿ ಒಳಗೆ ಹುಡುಕ್ಬೇಡ. ಬೆಳಿಗ್ಗೆ ಎದ್ದು ನಿನ್ನ ಕಸ ಗುಡಿಸಿ ಎಲ್ಲರ ಸೇವೆ ಮಾಡ್ತೀಯಲ್ಲ, ನೀನೇ ಶಿವ. ಇದ್ರ ಅರ್ಥ ಇಷ್ಟೇ, ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಯಾವುದೋ ಒಂದಷ್ಟು ತಪ್ಪುಗಳನ್ನ ಮಾತಾಡಿರ್ತೀವಿ. ಅದನ್ನ ಆ ತಪ್ಪುಗಳಿಗೆ ಪ್ರಾಯಶ್ಚಿತ ಏನಪ್ಪಾ ಅಂದ್ರೆ, ತಂದೆ ತಾಯಿಗಳಿಗೆ ನಾವು ಸೇವೆ ಮಾಡುವುದೇ ಅದು ಪ್ರಾಯಶ್ಚಿತ. ಅಲ್ಲೇ ಆಶೀರ್ವಾದ ಇದೆ, ಭಗವಂತನ ಆಶೀರ್ವಾದ. ತಾಯಿ ತಂದೆಯಲ್ಲೇ ಭಗವಂತನ ಆಶೀರ್ವಾದವಿದೆ. ನೋಡಿ, ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಲ್ಲ, ಬೆಳಿಗ್ಗೆ ಎದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರು 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 ಅಂತ ತಿರುಗ್ತಾ ಇದ್ದೀವಿ. ಯಾರು ಬೇಡ ಅಂತ ಹೇಳೋದಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋದ್ರೆ ಒಂದು ಸಕಾರಾತ್ಮಕವಾದ ಶಕ್ತಿ ಬರುತ್ತೆ ನಮಗೆ, ಹೋಗಿ. ಹಾಗಂತೇಳಿ ಇಲ್ಲಿ ಮಾಡಬಾರ್ದು ಅನ್ಯಾಯ ಮಾಡಿ ದೇವ್ರ ಮುಂದ್ಗಡೆ ನಾವು ಹೋಮ ಮಾಡಿಸಿದ್ರೆ ಯಾವ ದೇವ್ರು ಒಳ್ಳೇದ್ ಮಾಡ್ತಾನವ? ಏನಕ್ಕ? ಉದಾಹರಣೆಗೆ, ತಾಯಿ ಒಬ್ಬಳು ಹಾಸಿಗೆ ಹಿಡಿದು ಮಲಗಿದ್ಲು. ಒಬ್ಬ ತಾಯಿ ಹಾಸಿಗೆ ಹಿಡಿದು ಮಲಗಿದ್ಲು. ತಂದೆ ತೀರೋಗಿದ್ದ. ಮಗನಿಗೆ ಒಂದು ದೊಡ್ಡ ಕೆಲಸ ಇತ್ತು, ಲಕ್ಷಾಂತರ ರೂಪಾಯಿ ಸಂಬಳ. ಏನ್ ಮಾಡ್ದ? ಇವನ್ ನೋಡ್ಕೊಳಕ್ ಆಗಲ್ವಲ್ಲ, ಅವನ ಹೆಂಡ್ತಿನ ನಮ್ಮ ತಾಯಿ ನೋಡ್ಕೊ ಅಂದ. ಆಗಲ್ಲ, ನನಗೆ ನಿಮ್ ತಾಯಿ ಸೇವೆ ಮಾಡೋಕಲ್ಲ ನಾನು ಬಂದಿರೋದು, ನಾನು ಕರ್ಕೊಂಡು ಸಿಟಿಗೆ ನಡಿ ನೀನು ಅಂತ ಹೇಳಲು ಗಂಡನಿಗೆ. ಎಲ್ಲ ಹೆಣ್ಮಕ್ಳು ಕೆಟ್ಟವ್ರಲ್ಲ, ಕೆಲವೊಂದು ಜನ ಇರ್ತಾರೆ. ಸಿಟಿಗೆ ಹೋದ್ರು, ಈ ತಾಯಿ ನೋಡವ್ರು ಯಾರು? 500 ರೂಪಾಯಿ ಕೊಟ್ಟು ಒಂದು ಹೆಣ್ಣು ಮಗುನ ಗೊತ್ತು ಮಾಡಿದ್ರು. ಏನಕ್ಕೆ? ತಾಯಿ ನೋಡ್ಕೊಳಕ್ಕೆ. ತಾಯಿ ಮಲಗದ್ದಲ್ಲೇ ಮಲಗಿದ್ದಾಳೆ, ಅವಳಿಗೆಲ್ಲ ಮಲಮೂತ್ರ ವಿಸರ್ಜನೆ ಎಲ್ಲ ಅಲ್ಲೇ ಆಗುತ್ತೆ. ಆ ತಾಯಿನ ಎತ್ತಬೇಕು, ಕ್ಲೀನ್ ಮಾಡಬೇಕು, ಅವಳಿಗೆ ಸ್ನಾನ ಮಾಡಿಸ್ಬೇಕು, ಯಾವ್ದಾದ್ರು ಹೊಸ ಬಟ್ಟೆ ಹಾಕ್ಬೇಕು ಅಥವಾ ಒಗ್ದಿರೋ ಬಟ್ಟೆ ಹಾಕ್ಬೇಕು, ಮೈಗೆಲ್ಲ ಪೌಡ್ರ್ ಹಾಕ್ಬೇಕು, ಇರುವೆ ಎತ್ತು ಬಿಡ್ತವೆ ಅಂತೇಳಿ ಈ ತಾಯಿ ಸೇವೆ ಮಾಡ್ತಾನೆ ಇದ್ಲು. ಯಾರು? 500 ರೂಪಾಯಿಗೆ ಬಂದಿದ್ಲಲ್ಲ ಕೆಲಸಕ್ಕೆ, ಆ ತಾಯಿ ಸೇವೆ ಮಾಡ್ತಾ ಇದ್ಲು. ಆದ್ರೆ ಮಗ ಸೊಸೆ ಮನೆಗ್ ಬಂದ್ರು ಒಳಗಡೆ ಬರ್ತಿರ್ಲಿಲ್ಲ. ಕಾರಣ ಯಾಕೆ ಹೇಳಿ ಇರ್ಬೋದು? ಯಾಕೆ ಅಂದ್ರೆ ಆ ಮನೆ ಸ್ವಲ್ಪ ವಾಸನೆ ಬಂದಂಗಿತ್ತು ಅಲ್ವಾ? ಈ ಮಲಮೂತ್ರದ ವಾಸನೆ ಹಂಗಿತ್ತು ಅದು. ತಾಯಿ ಮಗ ಒಳಕ್ಕೆ ಬರ್ತಿರ್ಲಿಲ್ಲ, ಮಗ ಸೊಸೆ ಇಬ್ರು. ಈ ತಾಯಿ 500 ರೂಪಾಯಿಗೋಸ್ಕರ ದುಡಿಯಕ್ ಬಂದಲ್ಲ ತಾಯಿ, ಅವಳು ಜೀವನ ಒಂದು ಪರ್ಯಂತ ಅವಳಿಗೆ ಸೇವೆ ಮಾಡಿದ್ಲು. ಈ ಮಗ ಸೊಸೆ ಏನಾದ್ರೂ ಸಿಟಿಯಿಂದ ಬರುವಾಗ ಒಂದು ಹಣ್ಣುಗಳಾಗ್ಲಿ ತರ್ತಿರ್ಲಿಲ್ಲ, ಒಂದು ವಿಶೇಷವಾದ ತಿಂಡಿ ತರ್ತಿರ್ಲಿಲ್ಲ. ಕೇಳಿಸ್ಕೊಳ್ಳಿ, ದಯಮಾಡಿ ಕೇಳಿಸ್ಕೊಳ್ಳಿ ಈ ಕಡೆಗೆ. ಒಂದು ವಿಶೇಷವಾದ ತಿಂಡಿ ತರ್ತಿರ್ಲಿಲ್ಲ. ಯಾಕೆ ಅಂದ್ರೆ ನಮ್ಮವನು ಕೊಟ್ಬಿಟ್ರೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕತಾಳೆ, ಅಲ್ಲಿ ತಿನ್ಬಾರ್ದವಳು, ಸಾಕು. ಏನೋ ಅಂಬ್ಲಿ ಕಾಯಿಸ್ಕೊಡ್ತಾಳೆ, ರೊಟ್ಟಿ ಕೊಡ್ತಾಳೆ, ಅಯ್ಯಮ್ಮ ತಿನ್ಲಿ ಸಾಕು ಅಂತೇಳಿ. ಆ ತಾಯಿ ಒಂದಲ್ಲ ಒಂದು ದಿನ ಆರೋಗ್ಯ ಇಲ್ಲ ಅಲ್ವಾ, ವಯಸ್ಸಾಯ್ತಲ್ವಾ, ಸತ್ತೋಗ್ಬಿಟ್ಲು ಆ ತಾಯಿ. ಸತ್ತೋದಾಗ ಆ ಮಗ ಬಂದ, ಒಂದ್ 15 ಜನ ಆಳುಗಳನ್ನ ಕರ್ಕೊಂಡ್ ಬಂದ. ಊರವರು ಮಗನಿಗೆ ಬೆಲೆ ಕೊಡ್ಲಿಲ್ಲ. ಒಂದ್ 15 ಜನ ಆಳುಗಳ ಕರ್ಕೊಂಡ್ಬಂದು ತಾಯಿನ ಶವ ಸಂಸ್ಕಾರ ಮಾಡ್ದ. ಶವ ಸಂಸ್ಕಾರ ಮಾಡ್ಬಿಟ್ಟು ಆಗ ಊರ್ನವ್ರಿಗೆಲ್ಲ ಜನಗಳಿಗೆ ಹೇಳ್ದ, ತಿಥಿ ಮಾಡ್ಬೇಕು, ನಾನು ದೊಡ್ಡದಾಗಿ ಮಾಡ್ತೀನಿ, ನಾನು ಏನು ಮದುವೆ ದೇವರ ಉತ್ಸವದಂತ ರೀತಿ ಊಟ ಇರಬೇಕು. ಆ ತಾಯಿಯ ಆ ಒಂದು ಸಮಾಧಿ ಮೇಲೆ ಸಾವಿರಾರು ತರ ತಿಂಡಿಗಳನ್ನು ತಂದು ಹಾಕ್ತ ಮಗ, ಸಾವಿರಾರು ತರ ತಿಂಡಿಗಳನ್ನು ತಂದು ಹಾಕ್ತ. ಆಗ ಏನ್ ಜನ ಎಲ್ಲ, ಓಹೋ ತಾಯಿನ ಎಷ್ಟು ಚೆನ್ನಾಗಿ ಪ್ರೀತಿಸ್ತಾನಪ್ಪ ಇವನು, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ನೋ ನೋಡಿ, ತಾಯಿಗೋಸ್ಕರ ಅವಳಿಗೆ ಏನ್ ಇಷ್ಟ ಎಲ್ಲಾ ತಿಂಡಿಗಳನ್ನು ತಂದು ಸಮಾಧಿ ಮೇಲೆ ಇಟ್ಟವನೇ. ಆದ್ರೆ ಸತ್ಯ ಏನು ಗೊತ್ತಾ?
ಬದುಕಿದ್ದಾಗ ಆ ಮಗ ತಾಯಿಗೆ ಒಂದು ತುತ್ತ ಅನ್ನ ಹಾಕಿಲ್ಲ. ಜೀವಂತ ಇರುವಾಗ ಆ ಅಮ್ಮನ ಸೇವೆ ಮಾಡಲಿಲ್ಲ. ಒಂದು ದಿನ ಸೊಸೆಯಾಗ್ಲಿ ಮಗನಾಗ್ಲಿ ಒಂದು ದಿನ ಸೇವೆ ಮಾಡಲಿಲ್ಲ. ಸತ್ತಾಗ ಮಾತ್ರ ಆ ಸಮಾಧಿ ಮೇಲೆ ಸಾವಿರಾರು ತರ ತಿಂಡಿಗಳನ್ನು ಹಾಕಿದ್ರು. ಆಗ ಈ ವಿಚಾರ ಕೈಲಾಸದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಹೋಯ್ತಿದ್ದು. ಏನೋ ಆ ಮಗ ತಾಯಿಗೆ ದ್ರೋಹ ಮಾಡಿದ್ದಾನೆ, ಸತ್ತ ಮೇಲೆ ಅವಳಿಗೆ ಇಷ್ಟೆಲ್ಲ ತಿಂಡಿಗಳು ಮಡಗಿ ಜನಗಳ ನಡುವೆ ನಾಟಕ ಆಡ್ತಾ ಇದ್ದಾನೆ. ಆಗ ಪಾರ್ವತಿನ ಕೇಳದಂತೆ ಶಿವ, ಇವನಿಗೆ ಏನ್ ಶಿಕ್ಷೆ ಕೊಡೋಣ ಅಥವಾ ಬಿಟ್ಬಿಡೋಣ ಹಾಗೆ ಅಂತ. ಶಿಕ್ಷೆ ಏನ್ ಕೊಡಬೇಡ, ನೋಡಲಿ ಅವನ ಕರ್ಮ ಬೆನ್ನಿಂದೆ ನಿಂತಿದೆ. ಅವನಿಗೆ ಅವ್ರಿಗೆ ದೇವ್ರಿಗೆ ಕಾಣಿಸ್ತದಲ್ಲ ಏನಿದೆ ಏನಿಲ್ಲ ಅಂತ. ದೇವರು ಹೇಳದಂತೆ ಆ ಶಿವ, ಅವನ ಕರ್ಮ ಬೆನ್ನಿಂದೆ ನಿಂತಿದೆ, ನೀನೇನ್ ಶಿಕ್ಷೆ ಕೊಡಬೇಕಾಗಿಲ್ಲ. ಆದ್ರೆ ಆ ಮಗು ಸೇವೆ ಮಾಡ್ತಲ್ಲ 500 ರೂಪಾಯಿಗೆ ಕೂಲಿಗೋಸ್ಕರ, ಅವಳಿಗೇನಾದ್ರೂ ಒಂದು ಕೊಡ್ಬೇಕಲ್ಲ ಅಂದಾಗ ಅವಳಿಗೊಂದು ಕೆಲಸ ಮಾಡು, ಪ್ರಪಂಚದಲ್ಲಿ ಅತೀ ಶ್ರೀಮಂತಿಕೆ ಬರುವಂತ ಒಂದು ರಾಜಯೋಗವನ್ನು ಅವಳು ಕೊಟ್ಟು ಬಿಡಪ್ಪ ನೀನು ಅಂತ ಆ ಪಾರ್ವತಿ ಕೇಳ್ಕೊಂಡಿದ್ದೆ. ಅವಳು ಮನೆಗೆ ಬಂದ್ಲು, ದುಡಿಮೆ ಕೈ ಹಿಡೀತು. ಯಾರು ಆ ಕೂಲಿ ಮಾಡ್ತಿದ್ಲಲ್ಲ 500 ರೂಪಾಯಿಗೆ, ಅವಮ್ಮ ಸತ್ತೋದ್ಮೇಲೆ ಇನ್ಯಾರು ಕರೆಯೋರಿಲ್ವಲ್ಲ. ತರಕಾರಿ ವ್ಯಾಪಾರ ಮಾಡಿದ್ಲು, ಒಂದು ದೊಡ್ಡ ತರಕಾರಿ ಅಂಗಡಿ ಆಯ್ತು. ತರಕಾರಿಯಿಂದ ಸ್ವಲ್ಪ ಹೋಟ್ಲು ಪ್ರಾರಂಭ ಮಾಡಿದ್ಲು, ಹೋಟ್ಲಿಗೆ ಕೈ ಹಿಡಿತು. ಯಾರ ಆಶೀರ್ವಾದ ಇದೆಲ್ಲ? ಆ ಶಿವನ ಆಶೀರ್ವಾದ. ದೊಡ್ಡ ಉದ್ಯಮಿ ಆದ್ಲು, ದೊಡ್ಡ ಹೋಟೆಲ್ ಉದ್ಯಮಿ ಆದ್ಲು ಆ ತಾಯಿ. ಆ ಮಗು 500 ರೂಪಾಯಿಗೆ ಸೇವೆ ಮಾಡಕ್ ಬಂದವಳು. ಯಾಕೆಂದ್ರೆ ಅವಳು ಮನಸ್ಸಲ್ಲಿ ಯಾವುದೇ ತರನಾದ ಒಂದು ಏನು ಕೆಟ್ಟ ಭಾವನೆ ಇರಲಿಲ್ಲ, ಅಸಹ್ಯದ ಭಾವನೆ ಇರಲಿಲ್ಲ. ಸೇವೆ ಮಾಡಿದ್ಲು. ಯಾತಕ್ಕೋಸ್ಕರ? ಆ 500 ರೂಪಾಯಿಗೋಸ್ಕರನಾದ್ರೂ ಸೇವೆ ಮಾಡಿದ್ಲು. ಸ್ವಲ್ಪ ದಿನಗಳು ಕಳಿತ ದೊಡ್ಡ ಉದ್ಯಮಿ ಆದ್ಲು. ಈ ಮಗ ಏನು ಶ್ರೀಮಂತ ಮಗ ಇದ್ನಲ್ಲ, ಈ ಮಗ ಸೊಸೆ ಮಗ ಇಬ್ರು ಬೇರೆ ಇದ್ರಲ್ಲ, ಇವನಿಗೆ ಎಲ್ಲಾ ಕೆಲಸದಲ್ಲೂ ಕೂಡ ಏನೋ ತೊಂದರೆ ಆಗಿ ಬೀದಿಗೆ ಬಂದ. ಕೇಳಿಸ್ಕೊಳ್ಳಿ ದಯಮಾಡಿ, ಬೀದಿಗೆ ಬಂದ. ಕೆಲಸ ಹುಡುಕ್ತಾ ಇದ್ದಾನೆ, ಎಲ್ಲಾ ಕಡೆ ಕೆಲಸ ಹುಡುಕ್ತಾ ಇದ್ದಾನೆ, ಜೀವನ ನಡಿಬೇಕಲ್ಲ. ಆಗೇನಾಯ್ತು, ಆ 500 ರೂಪಾಯಿಗೆ ಜೀವನ ಮಾಡ್ತಿದ್ಲಲ್ಲ, ಸೇವೆ ಮಾಡಿದ್ಲಲ್ಲ ಆ ತಾಯಿ, ಅವಳ ಬಳಿಗೆ ಈ ಶ್ರೀಮಂತ ಯುವಕ ಬೀದಿಗೆ ಬಂದು ಅವಳ ಹತ್ರ ಕೆಲಸ ಕೇಳ್ಕೊಂಡು ಬಂದ್ ನಿಂತಂತೆ. ನೋಡಿ ಏನಂತ ಹೇಳಿದ್ದ ಶಿವ, ಅವನ ಕರ್ಮ ಅವನು ಬೆನ್ನಿಂದ ಇದೆ ಅಂತ ಹೇಳಿದ್ದ. ಆ ಶ್ರೀಮಂತನಾಗಿದ್ದವನು ಇವತ್ತು ಬೀದಿ ಬಿಕಾರಿಯಾಗಿ ಬಂದು 500 ರೂಪಾಯಿಗೆ ಸೇವೆ ಮಾಡಿದಂತ ಮಹಾತಾಯಿಯ ಆ ಆಫೀಸ್ ಮುಂದ್ಗಡೆ ನಿಂತ್ಕೊಂಡು ನನಗೊಂದು ಕೆಲಸ ಕೊಡವ್ವ ನೀನು ಅಂತ ಕೇಳ. ಸಾಕಲ್ವಾ ಕರ್ಮ? ಯಾರನ್ನು ಬೆನ್ನು ಬಿಡೋದಿಲ್ಲ. ಅದಕ್ಕೆ ತಾಯಿ ತಂದೆಯರ ಸೇವೆಯನ್ನ ಅನವರತ ಮಾಡೋಣ. ಕರ್ಮ ಇವತ್ತು ಅಹಂಕಾರ ಇದೆ ಅಂತ ಮೆರೆದ್ರೆ, ಬಿಸಿ ರಕ್ತ ಇದೆ ಅಂತ ಮೆರೆದ್ರೆ, ನಾಳೆ ನಾ ಮಾಡಿದ ಕರ್ಮ ನನ್ನ ಬೆನ್ನ ಹಿಂದೆ ಇದೆ ಅನ್ನೋದನ್ನ ನಾವು ಮರೆಯಬಾರದು. ಅದಕ್ಕಾಗಿ ಎಲ್ಲರೂ ಸುಖವಾಗಿ ಬದುಕೋಣ, ಸಂತೋಷವಾಗಿರೋಣ.